ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮತ್ತಿಗೋಡು ಹುಡುಗ ಸುದೀಪ್ ಎಮ್ ಎಲ್. ಇವತ್ತು ನಮ್ಮ ಹುಡುಗ ತಣ್ಣಿ ಗೆಜ್ಜೆ ಬಿಡಿಸ್ಕೊಳ್ಳೋಣ ಅಂತ ಬಂದಿದ್ದ. ಅಲ್ಲಿ ನೋಡಿದ್ರೆ ಫೋನ್ ಮಾಡಿದ್ರೆ ಅವ್ರ ಹುಡುಗಿ ಜೊತೆ ಮಾತಾಡಿಕೊಂಡು ಹಾಯಾಗೆ ಫೋನಲ್ಲಿ ಮಾತಾಡ್ತಾವನೆ. ನಾನು ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡ್ತಾಯಿಲ್ಲ. ಬನ್ನಿ ತೋರಿಸ್ತೀನಿ ಇವತ್ತು ಇವನು. ಗೆಜ್ಜೆ ಬಿಡಿಸೋದು ಗೊತ್ತಾ ನಿಮಗೆ? ತಣ್ಣಿ ಗೆಜ್ಜೆ ಎಲ್ಲನೂ ಬಿಡಿಸ್ಕೊಂಡು ಹೊಂಟೋಗ್ಬಿಟ್ಟವನೆ. ತಣ್ಣಿ ಕಾಲ ಎಲ್ಲನೂ, ತಣ್ಣಿ ಗೆಜ್ಜೆ ಎಲ್ಲನೇ ಅಲ್ಲಿ ನೋಡಿ. ಇದೇ ಗದ್ದೆಯಲ್ಲಿ ಒಂದ್ಸಲ ಟ್ರ್ಯಾಕ್ಟ್ರಿ ಉಣ್ಕೊಬಿಟ್ಟಿತ್ತು ಪೂರ್ತಿ. ಎಲ್ಲೋದವನು ಕಣ್ಣೆ ಕಾಣಂತ ಎಲ್ಲ ಹೊಂಟೋದ್ನಲ್ಲ ಅವನು. ಅಲ್ಲಿ ನೋಡಿ ಗೆಜ್ಜೆ ಬಿಡಿಸ್ತವನೆ, ಅದು ಹುಡುಗಿ ಜೊತೆ ಮಾತಾಡ್ತಾವನೆ. ತಣ್ಣಿ ಗೆಜ್ಜೆ ವಾವ್. ಇವತ್ತು ನಮ್ಮ ಹುಡುಗ ತಣ್ಣಿ ಗೆಜ್ಜೆ ಬಿಡಿಸ್ತವನೆ. ಅವನಿಗೊಂದು ನಮ್ಮ ಕಡೆಯಿಂದ ಇದು ಮಾಡೋಣ ನೋಡಿ. ನಮ್ಮ ಫೋನ್ ಮಾತ್ರ ಪಿಕ್ ಮಾಡೋಕ್ಕಿಲ್ಲ ನೋಡಿ. ಅಲ್ಲಿ ಹುಡುಗಿ ಜೊತೆ ಮಾತಾಡ್ಕೊಂಡು ತಣ್ಣಿ ಗೆಜ್ಜೆ ಬಿಡಿಸ್ತವನೆ. ಅಲ್ಲಿ ಬರೋದ ಇದು ಯಾರು ಗದ್ದೆ ಮಾಡ್ಕೊಂಡಿದ್ದೀವಿ? ಹಾಂ, ಅಳತೆ ಮಾಡಿದ್ರಂತೆ, ನಾವೇ ಬಂದಿಲ್ಲ ಮನೆಗಿದ್ದೆ ಮನೇಲಿ. ಎಲ್ಲೋ ಇಷ್ಟೊಂದು ಗೆಜ್ಜೆ ಕುಯ್ದಿದ್ವಿ. ಒಂದು ಗಂಟೆ ಒಂದೂವರೆ ಗಂಟೆ ಆಯ್ತು ಬಂದು ಬರೀ ಸ್ಟೇಯ ನೋಡಿ. ನಮ್ಮ ಹುಡುಗ ಗೆಜ್ಜೆ ಕುಯ್ಕೊಂಡು ಮಿಂಚೋಯ್ತವನೆ. ಹಾಂ, ನಮ್ಮ ಸಂಗು ನೋಡ್ಗುರಲ್ಲಿ ಹಿಂದಕ್ಕೆ ಆಗ ಸಂಗು ಪೂರ್ತಿ ತೆಗಿಯಾವ. ನಾನು ಯೂಟ್ಯೂಬ್ ಮಾಡ್ಕೋತೀನಿ ತಡಿ ಗುರಲ್ಲಿ ಕೆಳಗಡೆ ತೆಗಿ. ಅದನ್ನೇ ಹೀರೋ ಕಣ್ದ. ಇವನು ಯಾರು ಇವನು? ಹಾಂ, ತೆಗಿಯೋ ಪೂರ್ತಿ ಕಾಣಿಸ್ತಾನೆ. ಲಕ್ಕುರೋ ನಿಂದು ನೋಡು ಹುಡುಗ, ನಮ್ಮ ಲಕ್ಕುರ ಹುಡುಗ. ಹಾಂ, ಐಸಾ ತಡಿ. ನಮ್ಮ ಹುಡುಗ ಇಷ್ಟೊಂದು ಬೆಳಕು ಕಾಣ್ತವ ನೋಡಿ. ಅದೇನಾಗಲಿ ಸಾಕಾಗೋದು. ಹಾಂ, ಇದಲ್ಲ ಫೋನ್ ನೋಡ್ಗುರು. ಇಲ್ಲಿ ಒಂದು ಟೈಮಲ್ಲಿ ಸ್ಕೂಲ್ಗೆ ಹೋಗುವಂತ ಹೋಯ್ತಿತ್ತಿಲ್ಲ. ಈಗ ನೋಡಿ ಹೆಂಗೆ ಮಿಂಚೋಯ್ತವನೇ. ತಿರಿಕೋ ಲೋ ಬೈಕಲ್ಲ, ಬೈಕು ಗುದ್ಗಿದವರು ಅಲ್ಲ. ಇದು ಬೇಕಾದ್ರೆ ನೀನು ಹೋಗು. ಹೆಂಗೆ ಗೊತ್ತಣ, ವಯಸ್ಸು ಹಾಂ, ಮೆಸೆ ಕಲರ್ ಬ್ಯಾಗಿ ಪ್ಯಾಂಟು, ಅದಕ್ಕೆ ಬ್ಯಾಡ್ ಬಾಯ್ಸ್ ಅನ್ನೋ ಒಂದು ಪಕ್ಕಿಂಗ್ ಶರ್ಟು ತಗೊಬಿಟ್ಟು. ಅಯ್ಯೋ ಫೋಟೋ ಇದೆ ತಡಿ, ಫೋಟೋ ತೋರಿಸ್ತೆ ಆಗ. ನಮ್ಮ ಹುಡುಗನ ನೋಡೋಣ ತಡೆಯೋ. ನೋಡಿ ಒಂದು ಟೈಮಲ್ಲಿ ಸ್ಕೂಲ್ಗೆ ಹೋಯ್ತೇವೆ ಹುಡುಗ. ಈಗ ನೋಡಿ ಹೆಂಗೆ ಸ್ಟೈಲ್ ಮಾಡ್ತಾವನೆ. ಆಗ ಐಸ ಅಲ್ಲಿ ನೋಡಿ ಕಾಲೇಜ್ ಮೈಮೆ. ಕಿತ್ಕೊಂಡು ನೆಕ್ಕೊಂಡು ಎಳ್ಕೊಂಡು ಹೋಗಿದ್ದೀನಿ. ಈಗ ನೋಡಿ ನಮ್ಮ ಮುಂದೆ ಸ್ಟೈಲ್ ಮಾಡ್ತಾವನೆ ನೋಡಿ. ಅವ್ನ ಶೂ ನೋಡಿ, ಅವ್ನ ಪ್ಯಾಂಟ್ ನೋಡಿ, ಅವ್ನ ಅಂಗಿ ನೋಡಿ. ಅವ್ರು ರಿಯಲಾಗಿ ತೋರಿಸ್ಬೇಕು. ತಡಿ, ರಿಯಲಾಗಿ ತೋರಿಸ್ತೀನಿ ತಗೊಳ್ಳಿ. ಎಲ್ಲ ಪೂರ್ತಿ ಚೇಂಜ್ ಆಯ್ತವ್ರೆ, ಆದರೆ ನಾವೇ ಚೇಂಜ್ ಆಯ್ತಿಲ್ಲ. ನಮ್ಮ ಜೀವನನ ಥೂ. ಬಾಯ್. ನೆಕ್ಸ್ಟ್ ಸಿಕ್ಕನ, ನಾಳೆ ನಡೆದು ಸಿಕ್ಕನ. ಅವ್ರಿಗೆ ಒಂದು ಪೇರನೆ ಮಾತು, ನಿನ್ನ ಅನುಭವ ಮಾತು. ಹಾಂ, ಏನು ಹೇಳೋಣ, ಹಾಂ, ಅವ್ರಿಗೆ ಏನು ಹೇಳೋಕ್ಕಾಗಲ್ಲ ಕಣ. ಹೋದ ಜನಕ್ಕೆ ಡೆಲ್ಲಿಲಿ ಆ ಸ್ಟ್ರೈಕು, ಬಡದಾಟ ಓದ್ಬೇಡಿ ಅನ್ನೋಕ್ಕೆ ನಮ್ಮ ಹತ್ರ ಈ ಥರ ಗೋಳು ಹತ್ಕೊಂಡಿದೆ. ಏನು ಹೇಳೋಕ್ಕಾಗಿದೆ? ಏನಾರಿದೆ ಹೇಳು. ಏನು ಹೇಳೋಕ್ಕಾಗ್ತಿಲ್ಲ. ಹೇಳಿದ್ರೆ ಒಂದು 2 ವಾರ ಅಷ್ಟೇ. ಸುಮ್ಮನೆ ಬಿಸ್ನೆಸ್ ಮಾಡ್ಕೊಳ್ಳಿ. ಅಪ್ಪ ಹಾಕಿದ ಹಾಲಿನ ಮರ ಅಂತ ನಮ್ಮ ಥರ ಇರಕ್ಕೆ ಹೋಗ್ಬೇಡಿ. ಆಮೇಲೆ ಇನ್ನೊಂದು ಏನಂದರೆ, ಹೆಂಗೋ ಈಗಿನ ಸಿಚುವೇಶನ್ ನೋಡಿ. 30 ಆದ್ರೂ ಮದುವೆ ಆಯ್ತಲ್ಲ, 36 ಆದ್ರೂ ಮದುವೆ ಆಯ್ತಿಲ್ಲ. ಹೋಯ್ತಾ ಕಾಲೇಜ್ ಹೋಯ್ತಾ ಹೆಂಗೋ ಒಂದು ಹುಡುಗಿ ನೋಡ್ಕೊಳ್ಳಿ, ಪಡಾಯಿಸ್ಕೊಳ್ಳಿ. ಆ ಹುಡುಗಿ ಹೆಂಗಿರ್ಬೇಕು ಅಂದರೆ, ನೀವು ಹೊಂದ್ಕೊಳೋಕೆ ಹಂಗಿರ್ಬೇಕು.
ಅವಳು 5 ಲೆವೆನು 4 ಲೆವೆನು ನೀನೇ ಆಯ್ಕೊಂಡು ತರ್ತೀಯ. ಅವಳು ಕೂತ್ಕೊಂಡು ತಿಂತಾಳೆ, ನಿನಗೂ ಅವಳಿಗೂ ಸೆಟ್ ಆಗೋದಿಲ್ಲ. ನಿನ್ನ ಜೊತೆ ಹೊಂದ್ಕೊಂಡಾಗ ನೋಡ್ಕೊಂಡು ಮದುವೆ ಆಗ್ಬೇಕಷ್ಟೇ. ಕೇಳಿಸ್ಕೊತಾ ಇದ್ದೀರಾ ನೋಡಿ ನಮ್ಮ ಅನುಭವ ಮಾತುಗಳು. ಹಾಂ, ಅವನಿಗೆ ಮದುವೆ ಆಗಿ 2 ಮಕ್ಕಳವೆ ಹೇಳ್ತಾನೆ ಕೇಳಿ. ಮದುವೆ ಆಗಿ 2 ಮಕ್ಕಳವೆ ಹ್ಞೂ ಅಂತ ಅವನು ಹೇಳ್ತಾವನೆ. ಮದುವೆಯಾಗಿ ಮಕ್ಕಳಾಗಿರೋ ನಿಮ್ದಾಗಿ ಮಾಡ್ತಾರೆ ಕೆಲಸ. ಈ ಹುಡುಗ ಮಾಡ್ತೀವಲ್ಲ ಅದೇ ಹಿಂಸೆ. ಇಷ್ಟೊತ್ತಿಗೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಾಳೆ ನಡೆದು ಮತ್ತೆ ಸಿಗೋಣ.